ಎಲ್ಲರಿಗೂ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಲಕಾಯಿ ಅಂತ ಮೂಗು ಮುರಿಯೋರಿಗೆ ಕೂಡ ಇದು ಇಷ್ಟ ಆಗುತ್ತೆ. ದಯವಿಟ್ಟು ವಿಡಿಯೋನ ನೋಡಿ. ಇವಾಗ ಇದನ್ನು ಅರಿಶಿಣ ಹಾಗೂ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡ್ತಾ ಇದ್ದೀನಿ, ಕಹಿ ಹೋಗಲಿ ಅಂತ. ಇವಾಗ ಈ ಹಾಗಲಕಾಯಿ ಗೊಜ್ಜನ್ನು ಮಾಡೋದಕ್ಕೆ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಹಾಗೆ ಅದು ಬಿಸಿಯಾಗಿದೆ. ಇವಾಗ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉದ್ದಿನಬೇಳೆ, ಒಣಮೆಣಸು ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಮೊದಲು ನೋಡಿ, ಇವಾಗ ಎಲ್ಲನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀನಿ. ಇವಾಗ ಹುರಿದಿದ್ದನ್ನು ಒಂದು ಕಡೆ ಪ್ಲೇಟ್ನಲ್ಲಿ ತೆಕ್ಕೊಂಡಿದ್ದೀನಿ. ಇವಾಗ ನಾವು ಅದೇ ಪ್ಯಾನ್ಗೆ ಹಾಗಲಕಾಯಿನ ನಾವು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. ಹುರಿದಿದ್ದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ ನಾವು. ನೋಡಿ, ಇವಾಗ ಹಾಗಲಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು, ಕಹಿ ವಾಸನೆ ಹೋಗೋ ತನಕ. ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗಲಕಾಯಿ ಅಂದರೆ ಮೂಗು ಮುರಿಯೋರಿಗೆ ಇದಂತೂ ತುಂಬ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ತಿನ್ನಬೇಕು ಅಂತ ಕೇಳ್ತಾರೆ. ನಾನು ಹುಣಸೆ ಹಣ್ಣು ಹಾಗೂ ಬೆಲ್ಲನ ಹಾಕಿ ಇವಾಗ ಕುದಿಸ್ತಾ ಇದ್ದೀನಿ. ಈ ಥರ ಕುದೀತಾ ಇದೆ ಇದು. ಇವಾಗ ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಬೇಕು. ಆಲ್ಮೋಸ್ಟ್ ನಮ್ಮ ಗೊಜ್ಜು ರೆಡಿಯಾಗಿದೆ. ರುಚಿಯಾದ ಹಾಗಲಕಾಯಿ ಗೊಜ್ಜು ರೆಡಿ. ಥ್ಯಾಂಕ್ ಯು.